ಈಗ ಉಮೇಶ್ ಮೇಟಿ ಅವರು ನಮ್ಮ ಜೊತೆಗೆ ಬಾಗಲಕೋಟೆಯ ಹುರಿಯಾಳು ಫೋನ್ ನಲ್ಲಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಟಿ ಸಾಹೇಬ್ರೆ ನಮಸ್ಕಾರ. ಸರ್ ನಮಸ್ಕಾರ ಸರ್. ಒಂಚೂರು ವಾಲ್ಯೂಮ್ ಜಾಸ್ತಿ ಮಾಡಿಯಪ್ಪ ಸ್ಪೀಕರ್ದು. ಮೇಟಿ ಸಾಹೇಬ್ರೆ ಒಂದ್ ನಿಮಿಷ ವಾಲ್ಯೂಮ್ ಜಾಸ್ತಿ ಮಾಡ್ತೀನಿ ಸ್ಪೀಕರ್ದು. ಇಲ್ಲಿ ನಾವು ಪೊಲಿಟಿಕಲ್ ಸರ್ವೆ ಸೆಂಟರ್ ನ ಓಪನ್ ಮಾಡಿದೀವಿ. ಕರೆಗಳು ಸಿಕ್ಕಾಪಟ್ಟೆ, ಕರೆಗಳ ಮಹಾಪೂರ. ರಾಜ್ ನ್ಯೂಸ್ ಇಂದ ನಾನು ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ, ಗ್ರೂಪ್ ಎಡಿಟರ್, ಕರ್ನಾಟಕ ರಾಜ್ ನೆಟ್ವರ್ಕ್. ನನ್ನ ಜೊತೆಗೆ ಬಿಜೆಪಿ ಅಶೋಕ್ ಗೌಡ್ರು ಕೂಡ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಟಿ ಸಾಹೇಬ್ರೆ. ಮೇಟಿ ಸಾಹೇಬ್ರೆ, ಯಾವೆಲ್ಲ ವಿಷಯಗಳು ನಿಮಗೆ ಪಾಸಿಟಿವ್ ಆಗ್ತಿದಾವೆ ಅನ್ಸುತ್ತೆ ಬಾಗಲಕೋಟೆಯಲ್ಲಿ? ಗ್ಯಾರಂಟಿ ಯೋಜನೆ, ಮೆಡಿಕಲ್ ಕಾಲೇಜು, ನಮ್ ತಂದೆ ಮಾಡಿದ ಕೆಲಸಗಳು. ಹಲೋ, ಕೇಳಿಸ್ತಾ ಇದೆ. ನಮ್ ತಂದೆ ಮಾಡಿರೋ ಕೆಲಸಗಳು, ಆಮೇಲೆ ಮೆಡಿಕಲ್ ಕಾಲೇಜು, ಮತ್ತೆ ಪಂಚ ಗ್ಯಾರಂಟಿ. ಓಕೆ 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 ಓಕೆ. ಆಮೇಲೆ ತಾವು ರಾಜಕಾರಣಕ್ಕೆ ಹೊಸಬರಲ್ಲ, ಆದ್ರೆ ಎಲೆಕ್ಟೋರಲ್ ಪಾಲಿಟಿಕ್ಸ್ಗೆ ತಾವು ಹೊಸಬರು. ಅಂದ್ರೆ ಫಸ್ಟ್ ಟೈಮ್ ನಿಂತ್ಕೊಂತಾ ಇದ್ದೀರಿ ತಾವು. ತಂದೆ ಜೊತೆಗೆ ಓಡಾಡಿ ಕ್ಷೇತ್ರ ಗೊತ್ತು, ಜನ ಗೊತ್ತು, ಪುಟ್ಟ ಮಗು ಆಗಿದ್ದಾಗಿಂದ ನಿಮ್ಗೆ ಜಾಗ ಗೊತ್ತು, ಎಲ್ಲ ಗೊತ್ತು. ಸೊ ಜನ ನೀವು ಓಟ್ ಕೇಳಕ್ ಹೋದಾಗ ಏನ್ ಮಾತಾಡ್ತಾರೆ, ಏನ್ ಹೇಳ್ತಾ ಇದಾರೆ ನಿಮ್ಗೆ? ನಮ್ ತಂದೆ ಮೇಲೆ ಪ್ರೀತಿಗೋಸ್ಕರ ನನಗೂ ಅದೇ ರೀತಿ ಕಾಣ್ತಾ ಇದ್ದಾರೆ. ತಂದೆ ಮೇಲೆ ಇದ್ದಂತ ಪ್ರೀತಿ ವಾತ್ಸಲ್ಯ ಅದೇ ರೀತಿ ಕಾಣ್ತಾ ಇದೆ. ಆಮೇಲೆ ಇಲ್ಲಿ ವೋಟ್ ಪಾಲಿಟಿಕ್ಸ್ ಅಂತ ಬಂದಾಗ ಜನಾಂಗದ ಮತಗಳು, ಕುರುಬ ಜನಾಂಗದ ಮತಗಳಾಗಿರ್ಬೋದು, ವೀರಶೈವರ ಮತಗಳಾಗಿರ್ಬೋದು, ಅದರ ಜೊತೆಗೆ ಮುಸಲ್ಮಾನರ ಮತಗಳಾಗಿರ್ಬೋದು. ನಿಮ್ಮ ಕಾನ್ಫಿಡೆನ್ಸ್ ಏನು? ಎಷ್ಟು ವೋಟ್ಗಳಿಂದ ತಾವು ಗೆಲ್ತೀರಿ ಅಂತ ತಮ್ಗನ್ಸುತ್ತೆ? ಎಲ್ಲಾ ಜನಾಂಗದವರು ನಮ್ಮ ಜೊತೆನೇ ಇದ್ದಾರೆ ಸರ್. ಇವಾಗ ಎಲ್ಲಾ ಜನಾಂಗದವರು ತಮ್ಮ ಜೊತೆ ಇದ್ದಾರೆ. ಅದೇ ವೀರಣ್ಣ ಚರಂತಿ ಮಠರು 3 ಸಲ ಗೆದ್ದಿದ್ದಾರೆ, 5 ಸಲ ಸ್ಪರ್ಧೆ ಮಾಡಿದ್ದಾರೆ ಮೇಟಿ ಸಾಹೇಬ್ರೆ. ಸೊ ತಮಗೆ ಇದು ಚಾಲೆಂಜ್ ಅಂತ ಅನ್ನಿಸ್ತಾ ಇದೆಯಾ? ಯು ಆರ್ ದಿ ಫಸ್ಟ್ ಟೈಮ್ ಕ್ಯಾಂಡಿಡೇಟ್ ಫಾರ್ ಕಾಂಗ್ರೆಸ್ ಇನ್ ಬಾಗಲಕೋಟೆ. ತಮಗೆ ಚಾಲೆಂಜಿಂಗ್ ಅಂತ ಅನಿಸ್ತಿದ್ಯಾ? ನಮ್ಮ ತಂದೆ 8-10 ಇಲೆಕ್ಷನ್ ಮಾಡಿದ್ದಾರೆ. ಹಿಂಗಾಗಿ ನಮಗೇನು ಅನಿಸಿಲ್ಲ ಸರ್. ಅದು ಜನ ನಮ್ಮ ಹಿಂದೆ ಚೆನ್ನಾಗಿದ್ದಾರೆ ಅಂತ ನಮ್ಮ ತಂದೆ ಹೇಳ್ತಿದ್ರು. ಅದೇ ನಮಗೆ ಶ್ರೀರಕ್ಷೆ. ಇಲ್ಲಿ ನಾವು ಕರೆಗಳನ್ನು ಸ್ವೀಕರಿಸ್ತಾ ಇದ್ದಾಗ ಕೆಲವರು ಹೆಣ್ಮಕ್ಳು, ಕೆಲವರು ಗಂಡಸರು, ಅವರೆಲ್ಲ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ತುಂಬಾ ದುಡ್ಡು ಪೋಲ್ ಮಾಡಿದ್ದಾರೆ ಈ ಗ್ಯಾರಂಟಿ ಯೋಜನೆಗೆ, ನಮ್ಗೇನ್ ಗ್ಯಾರಂಟಿಯಿಂದ ಲಾಭ ಇಲ್ಲ ಅಂತ. ಯಾರೊಬ್ರು ಕಾಲ್ ಮಾಡಿದ್ರು, ಮಾದೇವ್ ಅಂತ. ಬರೀ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಓಡಾಟ ಮಾಡಕ್ ಕೊಟ್ರೆ ನಾವೇ ಕೊಟ್ಟು ಹಾಕ್ಬೇಕು ಕಾಂಗ್ರೆಸ್ಗೆ, ನಮಗೆ ಗಂಡಸರಿಗೆ ಕೊಟ್ಟಿಲ್ಲ, ನಾವು ಓಟ್ ಹಾಕೋದಿಲ್ಲ, ಆಮೇಲೆ ದುಡ್ಡು ಪೋಲ್ ಆಗ್ತಾ ಇದೆ ಅನ್ನೋ ತರದಲ್ಲಿ ಕೆಲವರು ಮಾತಾಡಿದ್ರು. ಅವ್ರಿಗೆ ನಿಮ್ಮ ಮಾತೇನು, ನಿಮ್ಮ ಉತ್ತರ ಏನು? ಗ್ಯಾರಂಟಿ ಯೋಜನೆ ಎಲ್ಲರ ಮನೆ ನಡೆದಿದೆ, ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಡಕತ್ತೆ ಜನ ಕ್ಷೇತ್ರದಲ್ಲಿ. ಓಕೆ ಓಕೆ. ಸೊ ಎಷ್ಟು ಮತಗಳ ಅಂತರದಿಂದ ಮೇಟಿ ಅವರ ಗೆಲುವು? 25,000-30,000 ಗೆಲ್ತೇವೆ ನಾವು. 25,000 to 30,000. ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಸ್ಟ್ರೆಂತ್? ನಂಬರ್ 1 ಬಿಗ್ಗೆಸ್ಟ್ ಸ್ಟ್ರೆಂತ್, ನಂಬರ್ 1 ಆಫ್ ಉಮೇಶ್ ಮೇಟಿ ಸಾಹೇಬ್ರು. ನಂಬರ್ 1 ಯಾವುದು? ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಯಾವುದು? ನಂಬರ್ 1 ಯಾವುದು? ನಿಮ್ಮ ಅತಿ ದೊಡ್ಡ ಶಕ್ತಿ ಒಂದೇದು ಯಾವುದು? ನಮ್ದು ಸರ್ಕಾರ ಇದೆ, ನಮ್ಮ ತಂದೆ ಹೆಸರಿದೆ, ನಮ್ಮ ತಂದೆ ಮಾಡುವಂತ ಕೆಲಸ ಕಾರ್ಯಗಳು ಜನ ಮನಸ್ಸಿನಲ್ಲಿದೆ. ಸಿಎಂ ಅವರು ಇದ್ದಾರೆ, ಸಿಎಂ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದೆ, ಸರ್ಕಾರ ಬಡ ಜನರಿಗೆ ಎಲ್ಲರಿಗೆ ಅನುಕೂಲ ಆಗ್ತಿದೆ. ಓಕೆ ಓಕೆ, ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮೇಟಿ ಸಾಹೇಬ್ರೆ. ನಿಮ್ಮ ಮಾತು ನನಗೆ ಸ್ಪಷ್ಟ ಇಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಕರೆಗಳು. ಇದನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ ಗೌಡ್ರಿ, ಇಷ್ಟೊಂದು ಕರೆಗಳು, ಕ್ಲಿಯರ್ ಟ್ರೆಂಡ್. ಸಾವಿರಾರು ಜನ. ಈಗ ನಾವು ಎಲ್ಲಾ ಕಡೆ ಎಲ್ಲಾ ಟೇಬಲ್ ಮೇಲೆ ನೋಡ್ಕೊಂಡ್ ಬಂದ್ರೆ ಬಿಜೆಪಿಗೆ ಬರ್ತಿರ್ತಕ್ಕಂತಹ ವೋಟ್ಸ್ ಏನಿದೆ 70% ಇದೆ, 30% ಕಾಂಗ್ರೆಸ್ ಬರ್ತಾ ಇದೆ. ಅಂದ್ರೆ ಇದು ಕ್ಲಿಯರ್ ಕಟ್ ಟ್ರೆಂಡ್ ದಟ್ ಕಾಂಗ್ರೆಸ್ನ ಆಡಳಿತದ ವೈಫಲ್ಯತೆ ಏನಿದೆ ಅದು ಎದ್ದು ಕಾಣ್ತಾ ಇದೆ. ಮತ್ತು ಸಿದ್ದರಾಮಯ್ಯನವರು ಏನಿದ್ದಾರೆ, ಅವರು ತಮ್ಮ ಆಡಳಿತದ ವೈಖರಿನಲ್ಲಿ ಫೇಲ್ ಆಗಿದ್ದಾರೆ. ಮತ್ತು ಕಾಂಗ್ರೆಸ್ ಯಾವ ರೀತಿ ಆಶೋತ್ತರಗಳನ್ನ ತೋರಿಸಿತ್ತು ಕರ್ನಾಟಕ ಜನತೆಗೆ, ಅದ್ರಲ್ಲಿ ಕಂಪ್ಲೀಟ್ ನೆಲ ಕಚ್ಚಿದೆ ಅಂತ. ಓಕೆ, ಆಲ್ ರೈಟ್, ಓಕೆ. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ಥ್ಯಾಂಕ್ ಯು ನಿಮ್ಮ ಒಂದು ಆಪರ್ಚುನಿಟಿಗೆ. ಇದು ಒಂದು ರಿಯಾಲಿಟಿನಲ್ಲಿ ನಡೀತಿರ್ತಕ್ಕಂಥದ್ದು. ಇದು ಯಾವುದೇ ರೀತಿ ಫೇಕ್ ಅಲ್ಲ. ಎಷ್ಟೋ ಸತಿ ಎಲ್ಲ ಚಾನೆಲ್ಗಳಲ್ಲಿ ತುಂಬಾ ಫೇಕ್ ಮಾಡ್ತಾರೆ. ಎಲ್ಲಿ ಚಂದನ್ ಅವ್ರು ಇರ್ತಾರೆ ಅಲ್ಲಿ ರಿಯಾಲಿಟಿ ಇರ್ತದೆ. ಅದರಿಂದ ಒರಿಜಿನಲ್ ಕರೆಗಳನ್ನ ಸ್ವೀಕರಿಸಿ ನಮ್ಮ ಮುಂದೆ ಎಕ್ಸಿಬಿಟ್ ಮಾಡ್ತಿರೋದ್ರಿಂದ ದಿಸ್ ಯು ಕ್ಯಾನ್ ಡೆಫಿನೆಟ್ಲಿ ಬಿಲೀವ್ ದಟ್ ಬಿಜೆಪಿ ವಿಲ್ ವಿನ್ by more than 30,000 votes. Vote for BJP. Thank you. Thank you. ಆಮೇಲೆ HY ಮೇಟಿ ಅವರ ಕೆಲಸಗಳು ಅಂತಂದ್ರು, ನೋಡೋಣ ಅವ್ರ ಕೆಲಸಗಳನ್ನ ವಿಧಾನಸೌಧದಲ್ಲಿ ಜನತೆಗೆ ಕ್ಯಾಮ್ರಾಗಳು ತೋರಿಸಿದೆ.
ಯಾವ ಕೆಲಸಗಳು ಅನ್ನೋದು ಕೂಡ ಜನ ಗಮನಿಸಿದ್ದಾರೆ. ಬಾಗಲಕೋಟೆ ಜನ ಕಾಂಗ್ರೆಸ್ಗೆ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೇವೆ, ಬಿಜೆಪಿಗೆ ಒಳ್ಳೇದಾಗ್ಲಿ ಅಂತ ನಾವು ಆಶಿಸ್ತೇವೆ. ಮತ್ತು ಮೇಟಿ ಅವರ ಕೆಲಸಗಳೇನಿದ್ದಾವೆ, ಒಳ್ಳೊಳ್ಳೆ ಕಾರ್ಯ, ಮಗ ಕೂಡ ಮುಂದುವರ್ಸ್ಕೊಂಡು ಹೋಗ್ಲಿ. ನಮಸ್ಕಾರ.